ಕರ್ನಾಟಕ ರಾಜ್ಯ ಮನರೇಗಾ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಶಿವಮೊಗ್ಗ ಜಿಲ್ಲಾ ಸಮಿತಿ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ದಿನಾಂಕ 7/3/2026 ಶನಿವಾರ ಬೆಳಗ್ಗೆ 10:30 ಗಂಟೆಗೆ ಗೋವಿಂದಮ್ಮ ಕಾಂಪ್ಲೆಕ್ಸ್ ಹಳೆ ಜೋಗ ಬಸ್ ನಿಲ್ದಾಣ ಸಾಗರದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಯಂತ್ ನಾಯಕ್ ಹಾಗೂ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮನ್ರೇಗಾ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ಭಟ್ ಇವರ ನೇತೃತ್ವದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮೋಹನ್ ಉಪಾಧ್ಯಕ್ಷರು ರಾಜ್ಯ ಸಮಿತಿ, ಲಕ್ಷ್ಮಣ್ ಆಳಳ್ಳಿ, ರಾಘವೇಂದ್ರ ಬಟ್ಟೆಮಲ್ಲಪ್ಪ, ಪ್ರಶಾಂತ್ ಹೊಸನಗರ, ಹರೀಶ್ ಕುಮಾರ್ ಶಿವಮೊಗ್ಗ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು. ರಾಜೀನಾಮೆ ಕೊಟ್ಟು ಇವತ್ತು ಆ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ದೂರ ಇದ್ದ ಮಾತ್ರಕ್ಕೆ ಈ ಸಂಘದಿಂದ ಹೊರಗಡೆ ಹೋಗಿದ್ದೇನೆ ಅಂತ ಹೇಳಲ್ಲ. ಆ ಒಂದು ನಿಕಟವಾದ ಸಂಪರ್ಕ ಇರುವುದರಿಂದ ನಮ್ಮ ಮೋಹನ್ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನೀವೇ ಉದ್ಘಾಟನೆ ಮಾಡಬೇಕು, ನೀವೇ ಬರಬೇಕು ಅಂತ ಹೇಳುವಂತ ಒಂದು ಪ್ರೀತಿಯಿಂದ ನಮ್ಮನ್ನು ಕರೆದ, ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರೂ ನೋಡಿ ನಮಗೆ ಬಹಳ ತುಂಬಾ ಖುಷಿ ಆಗುತ್ತೆ. ಇವತ್ತು ಒಂದು ಸಂಘ ಬೆಳಿಬೇಕು ಅಂತ ಹೇಳಿದ್ರೆ ಕೇವಲ ಮೋಹನ್ ಅವರಿಂದ ಮಾತ್ರ ಸಾಧ್ಯ ಇಲ್ಲ. ಆ ಮೋಹನ್ ಅವರು ಆ ಒಂದು ಹಿತಾಸಕ್ತಿ ಬೇಕು ಅವರಿಗೆ. ನಾವೊಂದು ಸಂಘಟನೆ ಮಾಡಿ ನಿಮ್ಮೆಲ್ಲವರನ್ನು ಸೇರಿ ಜೊತೆಗೂಡಿ ಹೋಗ್ಬೇಕು ಅಂತ ಹೇಳುವಂತ ಒಂದು ಆ ಹಿತಾಸಕ್ತಿಯಿಂದ ನಿಮ್ಮೆಲ್ಲವ್ರನ್ನ ಇವತ್ತು ಸೇರಿಸಿದ್ದಾರೆ. ಇದು ನಮಗೆ ತುಂಬಾ ಖುಷಿಯಾದಂತ ವಿಷಯ. ನಾವು ಬೇರೆ ಕಡೆಗೆ ಹೋದವಾಗ ನಮ್ಗೆ ಅನ್ಸುತ್ತೆ ಅವರವರಲ್ಲೇ ಅವನಂತರ ಏನೋ ಒಡಕು ಬಿರುಕುಗಳು ಎದ್ದು ಕಾಣ್ತಾ ಇರ್ತದೆ. ಬಟ್ ನಮ್ಗೆ ಇವತ್ತು ಇಲ್ಲಿ ಯಾವುದೇ ರೀತಿ ಅಂತ ಆ ಒಂದು ಇದನ್ನ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಅದಕ್ಕೆ ಹೃತ್ಪೂರ್ವಕವಾಗಿ ಈ ಒಂದು ಮನೋಭಾವನೆಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಈಗಾಗಲೇ ಸರ್ಕಾರದಲ್ಲಿ ಇಲಾಖೆ ಮಟ್ಟದಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಈಗ ಆ ಬದಲಾವಣೆಗಳು ಏನು ಅಂತ ಹೇಳಿ ನಿಮ್ಗೆ ತಿಳಿದಿದೆ ಅಂತ ಅನ್ಕೊಂಡಿದ್ದೇನೆ. ಮೊದಲ ಹಾಗೆ ನಮ್ಮ ಕಾರ್ಮಿಕ ಮಿನಿಸ್ಟ್ರು ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಈ ಒಂದು ಇಲಾಖೆಯನ್ನ ಇವತ್ತು ಇಡೀ ದೇಶ ತಿರುಗಿ ನೋಡಬೇಕು ಆ ಒಂದು ಮಟ್ಟದಲ್ಲಿ ಇವತ್ತು ಆ ಒಂದು ಬದಲಾವಣೆಗಳನ್ನು ತಂದಿದ್ದಾರೆ. ನಿಜವಾದ ಕಾರ್ಮಿಕನನ್ನ ನಮ್ಮಲ್ಲಿ ತುಂಬಾ ಫೇಕ್ ಕಾರ್ಮಿಕರಿದ್ರು, ಅಂದ್ರೆ ನಕಲಿ ಕಾರ್ಮಿಕರಿದ್ರು. ಅವುಗಳನ್ನೆಲ್ಲವನ್ನು ಹೊರದಾಡಿಸಿ ನಿಜವಾದ ಕಾರ್ಮಿಕನಿಗೆ ಈ ಕಟ್ಟಕಡೆಯ ಅಂತ ಒಂದು ಸೌಲಭ್ಯವನ್ನು ಸಿಗಬೇಕು ಅಂತ ಅದಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಇವತ್ತು ಒಂದು ದೇಶ ಕಾಯುವ ಯೋಧ ಆದ್ರೆ ಇವತ್ತು ದೇಶದ ಒಳಗಡೆ ಬೇರೆ ಯಾರೇ ಇರಲಿ, ದೇಶ ಕಾಯುವ ಯೋಧದ ನಂತರ ನಾವು ಅದನ್ನ ಸ್ಮರಿಸಬೇಕಾದಂಥದ್ದು ಕಾರ್ಮಿಕರನ್ನು. ಅದು ಕೇವಲ ಕಟ್ಟಡ ಕಾರ್ಮಿಕರು ಮತ್ತೆ ಉಳಿದಂತೆ ಎಲ್ಲ ಕಾರ್ಮಿಕರು ಸಂಬಂಧಪಟ್ಟಂತೆ ಇವತ್ತು ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದು ನಮ್ಮಲ್ಲಿ ಫಸ್ಟಿಗೆ ನೆನಪಿಗೆ ಬರುವುದು ಕಟ್ಟಡ ಕಾರ್ಮಿಕ. ಆ ಕಟ್ಟಡ ಕಾರ್ಮಿಕ ಅವನು ಬೆವರು ಸೇರಿಸಿ ಅವನ ಒಂದು ಅವನ ಕಲ್ಪನೆಗಳನ್ನ ಸಾಕಾರಗೊಳಿಸುವವನು ಇವತ್ತು ಎಂಜಿನಿಯರ್ಸ್ಗಳಿರ್ತಾರೆ, ಆರ್ಕಿಟೆಕ್ಚರ್ಸ್ಗಳಿರ್ತಾರೆ, ಇವರೆಲ್ಲರೂ ಅವರ ಪ್ಲಾನ್ ಅನ್ನ ಕೊಡ್ತಾರೆ. ಆದ್ರೆ ಆ ಪ್ಲಾನ್ ಪ್ರಕಾರವಾಗಿ ಸಾಕಾರಗೊಂಡು ಅದಕ್ಕೊಂದು ಭವ್ಯವಾದ ಬಂಗಲೆಯನ್ನು ಇದನ್ನ ಕಟ್ಟಿಸಬೇಕಾದಂಥದ್ದು ಜವಾಬ್ದಾರಿ ಕಾರ್ಮಿಕನಾಗಿರ್ತದೆ. ಆ ಕಾರ್ಮಿಕನ ಒಂದು ಶ್ರೇಯೋಭಿವೃದ್ಧಿಗಾಗಿ ಈ ತರ ಸಂಘಗಳು ಹುಟ್ಟುಕೊಳ್ತು. ಬಟ್ ತುಂಬಾ ಸಂಘಗಳು ಅವ್ರದ್ದೇ ಹೇಳಿದ್ರು. ಆಗ ನನ್ನನ್ನು ಒಂದು ಸಾದಾ ತಾಲೂಕು ಮಟ್ಟದ ಕಾರ್ಯಕರ್ತನಾಗಿ ಅಥವಾ ಮಾಡಬೇಕಾಗಿರ್ತದೆ. ಇದು ಒಬ್ಬೊಬ್ಬರೇ ಹೋಗಿ ಮಾಡುವಂಥ ಕೆಲಸ ಅಲ್ಲ. ಇದು ಸಂಘಟನೆಗೆ ಹೋದ್ರೇ ಅಧಿಕಾರಿಗಳು ಯಾವುದಕ್ಕಾದ್ರೂ ತಲೆ ಬಾಗ್ತಾರೆ. ಇಲ್ಲಾಂದ್ರೆ ಅಧಿಕಾರಿಗಳು ಯಾವುದೇ ನಮಗೆ ಕೊಡೋದಿಲ್ಲ. ಈಗ ನಮ್ಮ ಮಕ್ಕಳು ಓದೋದಕ್ಕಾಗಲಿ ಅಥವಾ ಒಂದು ಬೆನಿಫಿಟ್ ಯಾವುದೇ ಒಂದು ಸಿಗಿಸ್ಬೇಕಾದ್ರೂ ಇದು ಸಂಘಟನೆಯಿಂದನೇ ಆಗ್ತಾ ಇರೋದು. ಅದರಿಂದ ತಾವುಗಳು ಏನೇನು ತಗೋಬೇಕನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಒಂದು ಎರಡನೇದಾಗಿ ಈಗ ಒಂದು ಉದಾಹರಣೆಗೆ ಒಂದು ಕಾರ್ಮಿಕರು ಮನೆಯಲ್ಲಿ ಮದುವೆ ಆಯಿತು. ಮದುವೆ ಆದರೆ ಅದೆಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಮದುವೆ ಆದರೆ ಈಗ 60,000 ಅಮೌಂಟ್ ಸಿಗೋದು ಸರ್ಕಾರದಿಂದ. ಕಾರ್ಮಿಕರಾಗಿದ್ದಾರೆ. ಉದಾಹರಣೆಗೆ ಈಗ ನಾನು ಕಾರ್ಮಿಕ ಆಗಿದ್ದರಿಂದ ನನ್ನ ಮಗನಿಗೆ ಏನಾದರೂ ಮದುವೆ ಮಾಡಿದರೆ 60,000 ರೂಪಾಯಿ ಅಮೌಂಟ್ ಸಿಗುತ್ತೆ. ಅದನ್ನು ತಗೊಳ್ಳಿಕ್ಕೂ ಕೂಡ ನಮ್ಮ ಕಾರ್ಮಿಕರಿಗೆ ಗೊತ್ತಿರೋದಿಲ್ಲ. ಹೇಗೆ ತಗೊಳ್ಬೇಕು, ಏನು ಮಾಡಬೇಕು, ಎಲ್ಲಿ ಹೋಗಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು.